ನಮಸ್ಕಾರ, ನ್ಯೂಸ್ 18ಗೆ ಸ್ವಾಗತ. ನಾನು ನವಿತಾ ಜೈನ್. ಬಿಜೆಪಿಯಲ್ಲಿ ಶಾಸಕರ ಮಕ್ಕಳಿಗೆ ಟಿಕೆಟ್ ಸಿಗಲ್ವಾ? ಮಕ್ಕಳಿಗೆ ಟಿಕೆಟ್ ಕೊಡಿಸೋದಕ್ಕೆ ಕಮಲ ನಾಯಕರು ಸರ್ಕಸ್ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಕರ್ನಾಟಕದಲ್ಲೂ? ಗುಜರಾತ್ ಮಾದರಿ ಜಾರಿಯಾಗುವ ಟೆನ್ಷನ್ ನಲ್ಲಿ ಶಾಸಕರಿದ್ದಾರೆ. ನಮಗೆ ಟಿಕೆಟ್ ಸಿಕ್ಕರೆ ನಮ್ಮ ಮಕ್ಕಳಿಗೆ ಸಿಗುತ್ತಾ ಇಲ್ವಾ, ಮಕ್ಕಳಿಗೆ ಸಿಕ್ಕಿದ್ರೆ ನಮಗೆ ಸಿಗುತ್ತಾ ಇಲ್ವಾ, ಹೀಗೆ ಟೆನ್ಷನ್ ನಲ್ಲಿದ್ದಾರೆ ಈಗ ಬಿಜೆಪಿಯ ನಾಯಕರುಗಳು. ಹಾಲಿ ಶಾಸಕರು ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿಸೋದಿಕ್ಕಾಗಲ್ವಾ? ಮಕ್ಕಳಿಗೆ ಕೊಟ್ರೆ ತಂದೆಗೆ ಬಿಜೆಪಿ ಟಿಕೆಟ್ ಸಿಗಲ್ವಾ? ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕಿದ್ರೆ ಅನ್ನುವ ಟೆನ್ಷನ್ ಈಗ ಬಿಜೆಪಿಯ ನಾಯಕರಲ್ಲಿ, ಶಾಸಕರಲ್ಲಿ ಮನೆ ಮಾಡಿದೆ. ಆ ಆತಂಕ ಈಗ ನಿರ್ಮಾಣ ಆಗಿದೆ. ಕೇವಲ ಒಬ್ಬರಿಬ್ಬರಲ್ಲ, ಸಾಕಷ್ಟು ನಾಯಕರು ತಮ್ಮ ಮಕ್ಕಳಿಗೆ ಈ ಸಲ ಟಿಕೆಟ್ ಕೊಡಿಸಲೇಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಅವರ ಮಕ್ಕಳು ಈಗ ಟಿಕೆಟ್ನ ಆಕಾಂಕ್ಷಿಗಳಾಗಿದ್ದಾರೆ. ಆದರೆ ಗುಜರಾತ್ ಮಾದರಿಯನ್ನು ಅನುಸರಿಸಿದ್ರೆ ಏನ್ ಮಾಡೋದಪ್ಪ? ಈಗ ಇಲ್ಲೂ ಈ ತರದ್ದೇ ಪರಿಸ್ಥಿತಿ ನಿರ್ಮಾಣ ಆದ್ರೆ ಯಾರಿಗಾದ್ರೂ ಕುಟುಂಬದಲ್ಲಿ ಒಬ್ಬರಿಗೆ ಟಿಕೆಟ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಏನ್ ಕತೆ ಅನ್ನುವಂಥ ಟೆನ್ಷನ್ ಇದ್ದಾರಂತೆ ಬಿಜೆಪಿಯ ನಾಯಕರು. ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿಸೋದಕ್ಕೆ ಈಗ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಬೆಳವಣಿಗೆಗಳು ಕಾಣಿಸ್ತಾ ಇದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಭಾಷಣಗಳಲ್ಲಿ ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯಂತಹ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನ. ಅದೇ ವಿಚಾರವನ್ನು ಇಟ್ಕೊಂಡು ಪ್ರತಿಪಕ್ಷ ಕೂಡ ಈಗ ಬಿಜೆಪಿಯನ್ನ ಒಂದಷ್ಟು ತರಾಟೆ ತೆಗೆದುಕೊಳ್ಳುವಂಥದ್ದು, ಟೀಕೆ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಕುಟುಂಬ ರಾಜಕಾರಣವನ್ನ ವಿರೋಧಿಸ್ತಾ ಇರುವಂತಹ, ಪ್ರಮುಖವಾಗಿ ಕರ್ನಾಟಕದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು, ಅಮಿತ್ ಶಾ ಅವರು ಕುಟುಂಬ ರಾಜಕಾರಣದ ಬಗ್ಗೆನೇ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಅದು JDS ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ನ ಬಗ್ಗೆ ಮಾತನಾಡುವಾಗ. ಸೊ ತಮ್ಮ ಪಕ್ಷದಲ್ಲೇ ಕೊಟ್ರೆ ಹೇಗೆ? ಈಗ ಆ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ಮಕ್ಕಳಿಗೆ ಟಿಕೆಟ್ ಸಿಗೋದಿಲ್ವಾ ಅನ್ನುವಂತಹ ಟೆನ್ಷನ್ ನಲ್ಲಿ ಇದ್ದಾರೆ ಬಿಜೆಪಿಯ ಹಾಲಿ ಶಾಸಕರು. ಹಾಲಿ ಶಾಸಕರ ಪುತ್ರ ವ್ಯಾಮೋಹ ಇದೆ, ನಮ್ಮ ಮಕ್ಕಳಿಗೂ ಟಿಕೆಟ್ ಕೊಡಿಸ್ಬೇಕು, ರಾಜಕಾರಣದಲ್ಲಿ ಈಗ ಈ ಒಂದು ಮಕ್ಕಳಿಗೆ ಟಿಕೆಟ್ ಕೊಡಿಸುವುದರ ಮೂಲಕ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ. ಬಟ್ ಟಿಕೆಟ್ ಆಕಾಂಕ್ಷಿಗಳ ಅವರ ಪುತ್ರರಿಗೆ ಟಿಕೆಟ್ ಸಿಕ್ಕಲ್ವಾ ಅಥವಾ ನಮಗೆ ಸಿಗಲ್ವಾ ಅನ್ನುವಂತಹ ಆತಂಕ ಈಗ ಇಲ್ಲಿನ ಬಿಜೆಪಿ ನಾಯಕರಲ್ಲಿ ಉಂಟಾಗಿದೆ. ರಾಮನಗರದಲ್ಲಿ ಮತ್ತೆ ಶುರುವಾಯಿತು ಕ್ರೆಡಿಟ್ ವಾರ್. HDK ವರ್ಸಸ್ ಅಶ್ವಥ್ ನಾರಾಯಣ್ ಕ್ರೆಡಿಟ್ ಫೈಟ್. ರಾಮನಗರ ಜಿಲ್ಲಾಸ್ಪತ್ರೆಯ ಉದ್ಘಾಟನೆ ನಡೆಯುತ್ತೆ ಇವತ್ತು. ಆ ಉದ್ಘಾಟನೆಯ ವಿಚಾರದಲ್ಲೂ ರಾಜಕೀಯ ಬಹಳ ಜೋರಾಗಿ ಕಾಣಿಸ್ತಾ ಇದೆ. ಇವತ್ತು ಉದ್ಘಾಟನೆ ಆಗ್ತಾ ಇರೋದು ರಾಮನಗರ ಜಿಲ್ಲಾಸ್ಪತ್ರೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭಾಗಿಯಾಗಲಿದ್ದಾರೆ. ಉದ್ಘಾಟನೆ ನಡೆಯುತ್ತೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮಾಜಿ CM HD ಕುಮಾರಸ್ವಾಮಿ ಅವರು. ಆಸ್ಪತ್ರೆ ಕಟ್ಟಿಸಿದ್ದು ನಾವು, ನಮ್ಮ ಶ್ರಮ ಅಂತ ಹೇಳ್ತಿದ್ದಾರೆ HDK. ವೇದಿಕೆಯಲ್ಲೇ ಇವತ್ತು ವಾಕ್ ಸಮರಕ್ಕೆ ಕಾರಣ ಆಗತ್ತಾ ಅಂತ. ಕೆಲ ಹೊತ್ತಲ್ಲೇ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ. ಹಾರೋಹಳ್ಳಿಯ ಕಾರ್ಯಕ್ರಮಕ್ಕೆ ರಿವೆಂಜ್ ಆಗುವ ಚಾನ್ಸಸ್ ಇದೆಯಾ ಇವತ್ತಿನ ಕಾರ್ಯಕ್ರಮ? ಮೊನ್ನೆ ನಾವು ನೋಡಿದ್ವಿ, ವೇದಿಕೆಯಲ್ಲೇ ಅಶ್ವಥ್ ನಾರಾಯಣ್ ಅವರು, ಅನಿತಾ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ವಾಕ್ ಸಮರ ಮಾಡಿದ್ರು, ಪ್ರತಿ ಟೀಕೆಯನ್ನ ಮಾಡಿದ್ರು ಅಂತ ಹೇಳಿ ಟಾಕ್ ಫೈಟ್ ಅಂತೂ ಬಹಳ ಜೋರಾಗಿತ್ತು. ಸೊ ಈಗ ಅಶ್ವಥ್ ವಿರುದ್ಧ ಕಿಡಿಕಾಡ್ತಾರ ಕುಮಾರಸ್ವಾಮಿ. ಮೊನ್ನೆನೇ ಅನಿತಾ ಕುಮಾರಸ್ವಾಮಿ ವೇದಿಕೆಯಲ್ಲಿ ಹೇಳ್ತಾ ಇದ್ರು, ಒಂದು ವೇಳೆ ಈಗ ಕುಮಾರಸ್ವಾಮಿ ಅವರು ಏನಾದ್ರೂ ಇದ್ದಿದ್ರೆ ಇಲ್ಲಿ ಯಾರು ಬಾಯಿ ಬಿಚ್ಚುತ್ತಾ ಇರ್ಲಿಲ್ಲ, ಇಷ್ಟು ಮಾತಾಡ್ತಿರ್ಲಿಲ್ಲ, ಹಾರಾಡ್ತಿರ್ಲಿಲ್ಲ ಅಂತ ಹೇಳಿ. ಸೊ ಇವತ್ತು ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಅಂಥದ್ದೇ ಘಟನೆ ನಡೆಯುತ್ತಾ, ಮತ್ತೆ ಸಾಕ್ಷಿ ಆಗತ್ತಾ ವೇದಿಕೆ ಅನ್ನುವಂತಹ ಪ್ರಶ್ನೆ ಈಗ ಇದೆ. ಎರಡನೇ ತಾರೀಕಿನ ಜಿಲ್ಲಾ ಆಸ್ಪತ್ರೆ ಉದ್ಘಾಟನೆ, ಅದು ನನ್ನ ಕೂಸು. ಈಗ ಅವ್ರು ಉದ್ಘಾಟನೆಗೆ ಬರ್ಬೋದು. ಇದಕ್ಕೆ 2009ರಲ್ಲೇ 30 ಕೋಟಿ ಹಣ ತಂದಿದ್ದು. 2009ರಲ್ಲೇ 30 ಕೋಟಿ ಹಣ ತಂದು ಫಿಕ್ಸೆಡ್ ಡೆಪಾಸಿಟ್ ಇಟ್ಕೊಂಡಿದ್ರು. ಕೊನೆ ಹಂತದಲ್ಲಿ ಮಹದೇವಪ್ಪನವರು ಆಗ PWD ಮಿನಿಸ್ಟರ್ ಇದ್ದರು. ನಾನೇ ಕೊನೆಗೆ ಒತ್ತಡ ಹಾಕಿ ಅಲ್ಲಿ ಮತ್ತೆ ಜನಗಳಿಗೆ ಹಿಂಸೆ ಆಗೋದು ಬೇಡ ಅಂತೇಳಿ PWD ಜಾಗವನ್ನು ತೆರವುಗೊಳಿಸಿ ಅಲ್ಲಿ ಆಸ್ಪತ್ರೆ ಕಟ್ಟತಕ್ಕಂಥದ್ದು ಚಾಲನೆ ಕೊಡ್ತಿದ್ದೀವಿ. ಯಾವಾಗ ಶುರುವಾಗಿದ್ದು ಎಲ್ಲ ಅವರೇ ಅಂತ ಹೇಳಿ ಸದ್ಯ ಬೇರೆ ಇನ್ನೇನು ಹೇಳ್ಬಿಟ್ಟರು. ಚುನಾವಣಾ ಸಂದರ್ಭದಲ್ಲೇ ಎಲ್ಲ ಕಾರ್ಯಕ್ರಮಗಳು ಕೂಡ ಉದ್ಘಾಟನೆ ಆಗ್ತಾ ಇದೆ. ನಾನು ಆ ದಿನ ನಾನೇ ಬರ್ತೀನಿ, ಬನ್ನಿ ಹೇಳ್ತೀನಿ ಎಲ್ಲ ಅವ್ರ ಎದುರಿಗೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್
ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಹಾರೋಹಳ್ಳಿಯ ಘಟನೆ ಇಲ್ಲೂ ಕೂಡ ಪುನರಾವರ್ತನೆ ಆಗುವ ರೀತಿ ಕಾಣಿಸ್ತಾ ಇದೆಯಾ ಹೇಗೆ? ಯಾಕಂದ್ರೆ ಬಂಟಿಂಗ್ ಫ್ಲೆಕ್ಸ್ ಗಳನ್ನ ನೋಡಿದ್ರೆ ಎರಡೂ ಪಕ್ಷದವರು ಹಾಕೊಂಡಿರೋದು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತಿನ ಈ ಒಂದು ಸಮಾರಂಭ ಯಾವ ರೀತಿಯಾದಂತಹ ಒಂದು ಸಂದೇಶಕ್ಕೆ ಕಾರಣ ಆಗಬಹುದು ಅಂತ ಅನ್ಸುತ್ತೆ? ನವಿತಾ, ಏನಂದ್ರೆ ಇವತ್ತು ರಾಮನಗರ ಜಿಲ್ಲಾ ನೂತನ ಆಸ್ಪತ್ರೆ ಉದ್ಘಾಟನೆ ಸಮಾರಂಭಕ್ಕೆ ಈಗಾಗಲೇ ರಾಮನಗರದ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು ಅಧ್ಯಕ್ಷತೆಯನ್ನು ವಹಿಸಿದರೆ ಈ ಒಂದು ಆಸ್ಪತ್ರೆ ಉದ್ಘಾಟನೆಯನ್ನ ಆರೋಗ್ಯ ಸಚಿವ ಸುಧಾಕರ್ ಅವರು ನೆರವೇರಿಸ್ತಾರೆ. ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವ ಅಶ್ವಥ್ ನಾರಾಯಣ ಅವರು ಭಾಗಿಯಾಗ್ತಾ ಇದ್ದಾರೆ. ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಸಮಾರಂಭಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲೋ ಒಂದು ಕಡೆ ರಾಜಕೀಯ ಸಮರಕ್ಕೆ ಒಂದು ನಾಂದಿ ಆಗ್ತದೆ ಎನ್ನುವಂತ ಮಾಹಿತಿ ಕೂಡ ಇದೆ. ಯಾಕೆಂದ್ರೆ ಕಳೆದ ಫೆಬ್ರವರಿ 21ರಂದು ಹಾರೋಹಳ್ಳಿ ತಾಲೂಕು ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ಅನಿತಾ ಕುಮಾರಸ್ವಾಮಿ ಹಾಗೆ ಸಚಿವ ಅಶ್ವಥ್ ನಾರಾಯಣ ಅವರ ನಡುವೆ ರಾಜಕೀಯ ವಾಕ್ಸಮರ ನಡೆದಿತ್ತು. ಅಂದರೆ ರಾಮನಗರದ ಅಭಿವೃದ್ಧಿಯ ವಿಚಾರವಾಗಿ ನಾವು ಅಭಿವೃದ್ಧಿ ಮಾಡಿದ್ದೇವೆ ಎನ್ನುವಂತ ವಿಚಾರವನ್ನ ಇಬ್ಬರು ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಈ ವಿಚಾರವಾಗಿ ಸಾಕಷ್ಟು ಇಬ್ಬರ ನಡುವೆ ಒಂದು ಮಾತಿನ ಚಕಮಕಿ ನಡೆದಿತ್ತು. ಆದರೆ ಅನಿತಾ ಕುಮಾರಸ್ವಾಮಿ ಅವರು ಮಾತನಾಡುವಂತ ವೇಳೆ ಅಶ್ವಥ್ ನಾರಾಯಣ ಅವರು ವೇದಿಕೆಯಲ್ಲಿ ಇರಲಿಲ್ಲ. ಅಷ್ಟೊತ್ತಿಗಾಗಲೇ ಅವರು ಮಾತನ್ನ ಮುಗಿಸಿ ಹೊರಟಿದ್ರು. ಆದರೆ ಇವತ್ತು ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರು ಮತ್ತೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾರೋಹಳ್ಳಿಯ ಘಟನೆಯನ್ನ ಈ ವೇದಿಕೆಯಲ್ಲೂ ಕೂಡ ಪ್ರಸ್ತಾಪ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಯಾಕೆಂದ್ರೆ ರಾಮನಗರ ಜಿಲ್ಲಾಸ್ಪತ್ರೆಗೆ ಏನು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದು ನಾನು ಸಿಎಂ ಆದಂತ ಸಂದರ್ಭದಲ್ಲಿ ಇದಕ್ಕೆ ಅನುದಾನವನ್ನ ಕೊಟ್ಟಿದೆ ಎನ್ನುವಂತ ವಿಚಾರವನ್ನ ಈಗಾಗಲೇ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಹಾಗೆ ವೇದಿಕೆಯಲ್ಲೇ ನಾನೇ ಬಂದು ಎಲ್ಲ ವಿಚಾರಗಳನ್ನ ಸ್ಪಷ್ಟನೆ ನೀಡ್ತೇನೆ ಎನ್ನುವಂತ ಒಂದು ಸವಾಲನ್ನು ಕೂಡ ಹಾಕಿದ್ದಾರೆ. ಈ ವಿಚಾರವಾಗಿ ಅಶ್ವಥ್ ನಾರಾಯಣ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಇಬ್ಬರ ನಡುವೆ ಒಂದು ಮಾತಿನ ಚಕಮಕಿ ನಡೆಯುವಂತ ಸಾಧ್ಯತೆ ಇದೆ. ಹಾಗೆ ಅನಿತಾ ಕುಮಾರಸ್ವಾಮಿ ಅವರು ಕಳೆದ ಏನು ಹಾರೋಹಳ್ಳಿಯ ಕಾರ್ಯಕ್ರಮದಲ್ಲಿ ದಾಖಲೆ ಸಮೇತ ಒಂದು ಆರೋಪಗಳನ್ನು ಕೂಡ ಮಾಡಿದ್ರು. ಅದೇ ಈ ಒಂದು ವೇದಿಕೆಯಲ್ಲೂ ಕೂಡ ಮುಂದುವರಿಯುವಂತ ಸಾಧ್ಯತೆ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ. ಇಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಜೆಟ್ ಮಂಡನೆಯಾಗಲಿದ್ದು 10,000 ಕೋಟಿ ಆಯವ್ಯಯದ ಮಂಡನೆಯಾಗುವ ಸಾಧ್ಯತೆ ಇದೆ. ಮೂಲ ಸೌಕರ್ಯ ಅಭಿವೃದ್ಧಿಯೇ ಬಿಬಿಎಂಪಿಯ ಅಜೆಂಡಾ ಆಗಿದ್ದು ಇವತ್ತು ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲ್ನಲ್ಲಿ ಆಯವ್ಯಯ ಮಂಡನೆಯಾಗಲಿದೆ. ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ ಜಯರಾಮ್ ರಾಯ್ಪುರ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಜಯರಾಮ್ ರಾಯ್ಪುರ ಬಿಬಿಎಂಪಿಯ ಹಣಕಾಸು ವಿಭಾಗದ ಸ್ಪೆಷಲ್ ಕಮಿಷನರ್. 3ನೇ ಬಾರಿಗೆ ಅಧಿಕಾರಿಗಳಿಂದಲೇ ಬಜೆಟ್ ಮಂಡನೆ ಆಗ್ತಿದೆ. ಆರ್ಥಿಕ ಸಂಕಷ್ಟದಲ್ಲಿರುವ ಪಾಲಿಕೆ ಹೊಸ ಘೋಷಣೆಗಳನ್ನು ಮಾಡೋದು, ಯೋಜನೆಗಳ ಬಗ್ಗೆ ಘೋಷಣೆ ಮಾಡೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಬಿಬಿಎಂಪಿಯಿಂದ ಈ ಬಾರಿ 10,000 ಕೋಟಿಗೂ ಅಧಿಕ ಗಾತ್ರದ ಬಜೆಟ್ ಮಂಡನೆಯಾಗುವ ಸಾಧ್ಯತೆ ಇದ್ದು ರಸ್ತೆ ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನ ನೀಡುವಂತಹ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್ ಮುಲ್ಕಿ, ಇವತ್ತು ಬಿಬಿಎಂಪಿಯ ಬಜೆಟ್ ಮಂಡನೆಯ ಹಿನ್ನೆಲೆಯಲ್ಲಿ ಯಾವೆಲ್ಲ ನಿರೀಕ್ಷೆಗಳನ್ನ ಇಟ್ಟುಕೊಳ್ಳಲಾಗಿದೆ? ನವಿತಾ, ಬೆಂಗಳೂರಿಗೆ ಸಂಬಂಧಿಸಿದಂತೆ ಬಿಬಿಎಂಪಿ ಮಂಡನೆ ಮಾಡುವಂತ ಬಜೆಟ್ ಏನಿದೆ ಇದು ಬಹಳಷ್ಟು ನಿರೀಕ್ಷೆ ಮತ್ತೆ ಅಷ್ಟೇ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂತದ್ದು. ಈ ಬಾರಿ ಕಳೆದ ಬಾರಿಯಂತೆ ಸುಮಾರು ಹೆಚ್ಚು ಕಮ್ಮಿ 10,000 ಕೋಟಿ ರೂಪಾಯಿಯ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಬಿಬಿಎಂಪಿ ಡ್ರಾಫ್ಟ್ ಅನ್ನು ಸಿದ್ಧಪಡಿಸಿ ಸರ್ಕಾರಕ್ಕೂ ಕೂಡ ಕಳಿಸಿಕೊಟ್ಟಿತ್ತು ಕಳೆದ 24ನೇ ತಾರೀಕು. ಇದೀಗ ಅದು ಅಪ್ರೂವಲ್ ಆಗಿ ಬಿಬಿಎಂಪಿ ಕೈ ಸೇರಿರುವಂತದ್ದು. ಈ ಹಿನ್ನೆಲೆ ಇವತ್ತು ಬೆಳಿಗ್ಗೆ 11:30 ಸುಮಾರಿಗೆ ಟೌನ್ ಹಾಲ್ ನಲ್ಲಿ ಇವತ್ತಿನ ಈ ಒಂದು 2023-24ನೇ ಸಾಲಿನ ಬಜೆಟ್ ಅನ್ನ ಬಿಬಿಎಂಪಿ ಮಂಡನೆ ಮಾಡ್ತಾ ಇದೆ. ಪ್ರಮುಖವಾಗಿ ಈ ಬಾರಿಯ ಬಜೆಟ್ ನಲ್ಲಿ ಒಂದಿಷ್ಟು ಅಂದ್ರೆ ಸಿಕ್ಕಾಪಟ್ಟೆ ಒಂದಿಷ್ಟು ಘೋಷಣೆ ಮಾಡುವಂತ ಯೋಜನೆಯನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇಲ್ಲ. ಆದ್ರೆ ಆಗಿದ್ರೂ ಕೂಡ ಮಹಿಳೆಯರನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಬೆಂಗಳೂರಿನಾದ್ಯಂತ 250 ಶೀ ಟಾಯ್ಲೆಟ್ ಅನ್ನುವಂತ ಹೊಸ ಯೋಜನೆಯನ್ನ ಸರ್ಕಾರ ಏನು ಘೋಷಣೆ ಮಾಡಿತ್ತು ಅದನ್ನೇ ಬಿಬಿಎಂಪಿ ಕೂಡ ಕೈಗೆತ್ಕೊಂಡು ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಒಂದಿಷ್ಟು ರೂಪಾಯಿಯನ್ನ ಮೀಸಲಿಡುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಇಂದಿರಾ ಕ್ಯಾಂಟೀನ್ಗೆ ಪ್ರತಿ ಬಾರಿ ಕೂಡ 50 ಕೋಟಿ ರೂಪಾಯಿ ಬಿಬಿಎಂಪಿ ಮೀಸಲಿಡ್ತಾ ಇತ್ತು. ಈ ಬಾರಿ ಆ ಒಂದು ಮೊತ್ತದ ಪ್ರಮಾಣದಲ್ಲಿ ಒಂದು ಕತ್ತರಿ ಬೀಳುವಂತ
ಸಾಧ್ಯತೆಗಳು ಕೂಡ ಇದೆ. ಇದ್ರ ಜೊತೆಗೆ ಮುಖ್ಯವಾಗಿ ಪ್ರತಿ ಬಾರಿ ಕೂಡ ಬಿಬಿಎಂಪಿ ಮೂಲಭೂತ ಸೌಕರ್ಯವನ್ನ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯವನ್ನ ಅಭಿವೃದ್ಧಿಪಡಿಸೋದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇತ್ತು. ಈ ಬಾರಿ ಕೂಡ ಅದೇ ಅಜೆಂಡಾದಲ್ಲಿ ಬಿಬಿಎಂಪಿ ಮುಂದುವರಿತಾ ಇರುವಂತದ್ದು. ಇದರ ಹೊರತಾಗಿ 2018-17 ಸುಮಾರಿಗೆ ಏನು 110 ಹಳ್ಳಿ ಬಿಬಿಎಂಪಿ ವ್ಯಾಪ್ತಿಗೆ ಸೇರಿಕೊಂಡಿತ್ತು, ಅಲ್ಲಿ ಕುಡಿಯುವ ನೀರಿನ ಪೂರೈಕೆ, ರಸ್ತೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಇನ್ಫ್ರಾಸ್ಟ್ರಕ್ಚರ್ಗೆ ಖರ್ಚು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಒಂದಿಷ್ಟು ಆ ಲೆಕ್ಕಾಚಾರವನ್ನು ಕೂಡ ಹಾಕಿಕೊಂಡಿರುವಂತದ್ದು. ಇದರ ಹೊರತಾಗಿ ಕಳೆದ ಬಾರಿ ಮತ್ತೆ ಅದ್ರ ಹಿಂದಿನ ಬಾರಿ ಏನು ಮಳೆ ಬಂದು ಬಹಳ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿತ್ತು ಬೆಂಗಳೂರಿನಲ್ಲಿ, ಆ ಕಡೆನೂ ಕೂಡ ಒಂದಿಷ್ಟು ಹೆಚ್ಚಿನ ಅನುದಾನವನ್ನ ಮೀಸಲಿಟ್ಟು ಕೆಲಸ ಮಾಡೋದಕ್ಕೆ ಬಿಬಿಎಂಪಿ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಮತ್ತೊಂದು ಕಡೆಯಿಂದ ಪ್ರತಿ ಬಾರಿ ಬಿಬಿಎಂಪಿಯ ಪ್ರಮುಖ ಆದಾಯ ಮೂಲ ಏನು ಅಂತಂದ್ರೆ ಆಸ್ತಿ ತೆರಿಗೆ ಸಂಗ್ರಹಣೆ ಮಾಡೋದು. ಈ ಬಾರಿ ಸುಮಾರು 7,000 ಕೋಟಿ ರೂಪಾಯಿ ಆಸ್ತಿ ತೆರಿಗೆಯನ್ನ ಬಿಬಿಎಂಪಿ ಮಾಡಿದೆ. ಈ ಪೈಕಿ 3,000 ರೂಪಾಯಿ ಗುತ್ತಿಗೆದಾರರ ಬಾಕಿಯನ್ನು ಕೊಟ್ಟರೆ 4,000 ರೂಪಾಯಿ ಉಳಿಸಿಕೊಂಡಿದೆ. 4,000 ರೂಪಾಯಿ ಆಸ್ತಿ ತೆರಿಗೆ ಸಂಗ್ರಹ ಮತ್ತು ಸರ್ಕಾರ ಕೊಟ್ಟಿರುವಂತಹ 6,000 ಕೋಟಿ ಏನಿದೆ ಇದನ್ನ ಜಂಟಿಯಾಗಿ ಕ್ಲಬ್ ಮಾಡಿ ಈ ಬಾರಿ ಬಜೆಟ್ ಅನ್ನ ಬಿಬಿಎಂಪಿ ಸಿದ್ಧ ಮಾಡಿಕೊಂಡಿರುವಂತದ್ದು. ನವಿತಾ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ. ತ್ರಿಪುರಾ, ಮೇಘಾಲಯ ಯಾವ ಪಕ್ಷದ ತೆಕ್ಕೆಗೆ? ನಾಗಾಲ್ಯಾಂಡ್ ಭವಿಷ್ಯ ಏನಾಗುತ್ತೆ? 3 ರಾಜ್ಯ ಪಕ್ಕಾ ಫಲಿತಾಂಶ. ನ್ಯೂಸ್ 18 ಮೆಗಾ ಕವರೇಜ್. ಈಶಾನ್ಯ ಯಾರು ಮಾನ್ಯ? ಇಂದು 3 ರಾಜ್ಯಗಳ ವಿಧಾನಸಭಾ ಚುನಾವಣಾ ಫಲಿತಾಂಶ ಹೊರಬೀಳಲಿದ್ದು, ತ್ರಿಪುರಾ, ನಾಗಾಲ್ಯಾಂಡ್, ಮೇಘಾಲಯದಲ್ಲಿ ಕೌಂಟಿಂಗ್ ಆರಂಭ ಆಗಿದೆ. 8 ಗಂಟೆಯಿಂದಲೇ ಕೌಂಟಿಂಗ್ ಆರಂಭ ಆಗಿದ್ದು, ತ್ರಿಪುರಾ, ನಾಗಾಲ್ಯಾಂಡ್ನಲ್ಲಿ ಮತ್ತೆ ಬಿಜೆಪಿ ಗೆಲುವನ್ನ ಸಾಧಿಸುತ್ತಾ? ತ್ರಿಪುರಾ, ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ ಈಗಾಗಲೇ ಮುನ್ನಡೆಯನ್ನ ಸಾಧಿಸಿದೆ. ಮೇಘಾಲಯದಲ್ಲಿ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು, ಮಧ್ಯಾಹ್ನದ ಒಳಗೆ ಸ್ಪಷ್ಟ ಫಲಿತಾಂಶ ಹೊರಬರಲಿದೆ. 3 ರಾಜ್ಯಗಳಲ್ಲೂ ತಲಾ 60 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಕೌಂಟಿಂಗ್ ನಡೀತಾ ಇದ್ದು, ಬೆಳಗ್ಗೆ 8 ಗಂಟೆಯಿಂದಲೇ ಕೌಂಟಿಂಗ್ ಆರಂಭ ಆಗಿದೆ. ತ್ರಿಪುರಾ, ಮೇಘಾಲಯ, ನಾಗಾಲ್ಯಾಂಡ್ ವಿಧಾನಸಭೆಗೆ ನಡೆದ ಚುನಾವಣೆಯ ಫಲಿತಾಂಶ ಇನ್ನು ಕೆಲವೇ ಹೊತ್ತಿನಲ್ಲಿ ಸ್ಪಷ್ಟ ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ. ಈಗಾಗಲೇ ಮತ ಎಣಿಕೆ ಆರಂಭ ಆಗಿದ್ದು 5 ರಿಂದ 8 ಸುತ್ತಿನ ಮತ ಎಣಿಕೆ ಇಲ್ಲಿ ನಡೆಯಲಿದೆ. ಕಾಡಿನಿಂದ ನಾಡಿಗೆ ಬರ್ತಾ ಇವೆ ಚಿರತೆಗಳು. ಮನೆಯ ಮಹಡಿ ಮೇಲೆ ಚಿರತೆ ಪ್ರತ್ಯಕ್ಷವಾಗಿದ್ದು ಚನ್ನಪಟ್ಟಣ ತಾಲೂಕಿನ ಇಗ್ಗಲೂರಿನಲ್ಲಿ. ಈಗ ಅಲ್ಲಿನ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಆನಂದ್ ಅನ್ನುವವರ ಮನೆ ಮೇಲೆ ಚಿರತೆ ಕಂಡಿದೆ, ಪ್ರತ್ಯಕ್ಷವಾಗಿದೆ. ಹಲವು ದಿನಗಳಿಂದ ಚಿರತೆಯ ಉಪಟಳ ಹೆಚ್ಚಾಗಿದ್ದು, ಮಾಹಿತಿ ಕೊಟ್ಟರೂ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬರ್ತಾ ಇಲ್ಲ, ಭೇಟಿ ಕೊಡ್ತಾ ಇಲ್ಲ, ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ, ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇಗ್ಗಲೂರು ಬಳಿಕ ರಾಮನಗರದ ಚಿಕ್ಕ ಬೋರೇಗೌಡನ ದೊಡ್ಡಿ ಗ್ರಾಮದಲ್ಲಿ ಬಾಲಕನ ಮೇಲೆ ದಾಳಿಯಾಗಿತ್ತು. ಆದರೂ ಎಚ್ಚೆತ್ತುಕೊಂಡಿಲ್ಲ ಅರಣ್ಯ ಅಧಿಕಾರಿಗಳು. ಈಗ ಮನೆಯ ಮಹಡಿ ಮೇಲೆ ಚಿರತೆ ಪ್ರತ್ಯಕ್ಷ ಆಗಿದ್ದು ಜನ ಆತಂಕದಲ್ಲಿದ್ದಾರೆ. ಮಕ್ಕಳದಂತೂ ತುಂಬ ಭಯ ಆಗ್ಬಿಟ್ಟಿದೆ. ಅಧಿಕಾರಿಗಳು ಬರೀ ಬೋನ್ ಮಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬೋನ್ ಮಡಿಕೊಂಡು ಅದೇನು ಮಾಡೋದು? ದಿನ ಮೇಲ್ಗಡೆ ಟೆರೆಸ್ ಮೇಲೆ ಬಂದು ಮೇಲೆ ಮಲ್ಕೊಳ್ತಾ ಇದ್ದೆ. ರಾತ್ರಿ ನೋಡ್ಬಿಟ್ಟು ನಾನೇ ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಟ್ಟು ಮನೆಯವರೆಲ್ಲ ಹುಷಾರಿಲ್ಲದೆ ಮಲ್ಕೊಬಿಟ್ಟವ್ರೆ. ಮಕ್ಕಳೆಲ್ಲ ಚಿಕ್ಕವರು, ಯಾರು ಏನು ಬತ್ತಿ ಅಂತ ಹೇಳ್ತಾರೆ. ರಾತ್ರಿ ಹೇಳೋದಕ್ಕೆ ಇನ್ನೂ ಒಬ್ಬರು ತಿಳಿವೇ ಇಲ್ಲ ಇಲ್ಲಿ. ನಮಗೆ ದಯವಿಟ್ಟು ಚಿರತೆ ಒಂದು ಇದು ಕೊಟ್ಬಿಡ್ಬೇಕು ನಮಗೆ. ನಮ್ಮ ಮಕ್ಕಳು ನಮಗೆ ಈಚೆ ಕಡೆ ಬರೋಕ್ಕೆ ಭಯ ಆಗ್ತದೆ ನೋಡಿ. ದಯವಿಟ್ಟು ಇದೊಂದು ಸ್ವಲ್ಪ ಇದು ಮಾಡಿಕೊಡಿ, ನಮಗೆ ಚಿರತೆ ಅವಳಿ ತಪ್ಪಿಸ್ಕೊಡಿ. ನಾವೇ